ಸಂಕ್ರಾಂತಿ ಬಳಿಕ ಸಮ್ಮಿಶ್ರ ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಂಕ್ರಾಂತಿ ಬಳಿಕ ಸಮ್ಮಿಶ್ರ ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ದೋಸ್ತಿ ಸರ್ಕಾರ ಕೆಡವಲು ಬಿಜೆಪಿ ತುದಿಗಾಲ ಮೇಲೆ ನಿಂತಿದೆ. ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ತಂದೊಡಲು ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರಾ ಅಂತ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಜೊತೆಗಾಗಲೇ 10 ಶಾಸಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಇದ್ದುಕೊಂಡೇ ಬೆಂಬಲಿಗ ಶಾಸಕರ ಜೊತೆ ರಮೇಶ್ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಸಂಕ್ರಾಂತಿ ನಂತರ ಕೈಕೊಟ್ಟು ಬಿಜೆಪಿ ಸೇರ್ತಾರ ರಮೇಶ್ ಮತ್ತವರ ಬೆಂಬಲಿಗರು. ಜನವರಿ 21ರ ಒಳಗೆ ದೋಸ್ತಿ ಸರ್ಕಾರದ ಭವಿಷ್ಯ ನಿರ್ಧಾರವಾಗುತ್ತಾ? ಸಂಕ್ರಾಂತಿ ಬಳಿಕ ಮತ್ತೆ ಸಮ್ಮಿಶ್ರ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತಾ? ದೋಸ್ತಿ ಸರ್ಕಾರ ಕೆಡವಲು ಬಿಜೆಪಿ ತಿದ್ದುಗಾಲ ಮೇಲೆ ನಿಂತಿದ್ಯಾ ಏನು? ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ತಂದೊಡಲು ಈಗ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಬರೀ 10 ರಿಂದ 11 ಶಾಸಕರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿಗೆ ಕಾಂಗ್ರೆಸ್ಗೆ ಡಿಸ್ಟರ್ಬಿಂಗ್ ವೆಪನ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಅವ್ರಿಗೆ ಹಿಂದೆ ಸಾಕಷ್ಟು ಪಕ್ಷಕ್ಕೆ ಸಮಸ್ಯೆ ಆಗ್ತಾ ಇದ್ರು ಅಂತ ಅವ್ರ ಕ್ಯಾಬಿನೆಟ್ ನಿಂದ ಅವ್ರಿಗೆ ಗೇಟ್ ಪಾಸ್ ನೀಡಲಾಗಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಇದೆಲ್ಲಾ ರೀತಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ತಯಾರಿ ಆಗಿದ್ಯಾ ಏನೆಂಬುದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಇನ್ನೊಂದು ಕಡೆ ಯಡಿಯೂರಪ್ಪ ಜೊತೆ ರಮೇಶ್ ಜಾರಕಿಹೊಳಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವ್ರ ಜೊತೆ ಈಗ 10 ಶಾಸಕರು ಕೂಡ ಇದ್ದಾರೆ, ಅಸಮಾಧಾನಗೊಂಡಿರುವಂತಹ ಶಾಸಕರು. ಆ ಎಲ್ಲಾ ಶಾಸಕರು ಬಿಜೆಪಿಗೆ ಹೋಗ್ತಾರಾ ಏನೆಂಬುದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಅದೇ ಶಾಸಕರು ಬಿಜೆಪಿಗೆ ಹೋದ್ರೆ ಕಾಂಗ್ರೆಸ್ ನಲ್ಲಿ ಅವ್ರು ಏನ್ ಬಯಸಿದ್ರು ಸೂಕ್ತವಾದ ಸ್ಥಾನಮಾನ ಬಿಜೆಪಿನಲ್ಲಿ ಸಿಗುತ್ತಾ? ಅದನ್ನು ಕೂಡ ಶಾಸಕರಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲೂ ಕೆಲವು ಶಾಸಕರು ಇರ್ತಾರೆ, ಯಾರೋ ಬಂದಿದ್ದ ತಕ್ಷಣ ಅವರಿಗೆ ಒಂದು ಸ್ಥಾನವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಕಾಗಿರುವಂತ ಶಾಸಕರು ಮತ್ತೆ ಸರ್ಕಾರ ರಚನೆ ಮಾಡಬೇಕು ಅನ್ನೋದು ಅಷ್ಟೇ ಅವ್ರದ್ದು ಒಂದು ಮೇನ್ ಅಜೆಂಡಾ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಈ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ 17ನೇ ತಾರೀಕು ಏನು ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಮೈತ್ರಿ ಸರ್ಕಾರ ಬೀಳುತ್ತೆ ಅಂತ. ನಿಜಕ್ಕೂ 17ನೇ ತಾರೀಕು ಮೈತ್ರಿ ಸರ್ಕಾರ ಬೀಳುತ್ತಾ ಏನೆಂಬುದು ಈ ಬೆಳವಣಿಗೆಗಳನ್ನ ನೋಡ್ತಿರೋಂತ ಸಂದರ್ಭದಲ್ಲಿ ಏನೋ ಒಂದು ಆಗ್ಬೋದು ಅಂತ. ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ತುಟುಕ್ ಪಿಟಿಕ್ ಅಂತ ಇಲ್ಲ ಮೈತ್ರಿ ಸರ್ಕಾರದಲ್ಲಿ. ಸೊ ಏನಾಗ್ತಾ ಇದೆ ಒಳಗೊಳಗೆ ಬೆಳವಣಿಗೆಗಳು ಅನ್ನುವುದು ಇನ್ನೂ ತಿಳಿದು ಬಂದಿಲ್ಲ. ಸಂಕ್ರಾಂತಿ ಬಳಿಕ ಸಮ್ಮಿಶ್ರ ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ಎದುರಾಗುತ್ತಂತೆ. ದೋಸ್ತಿ ಸರ್ಕಾರ ಕೆಡವಲು ಬಿಜೆಪಿ ತುದಿಗಾಲ ಮೇಲೆ ನಿಂತಿದೆ ಅಂತ. ಸೊ ಹೀಗಾಗಿ ಏನು ಯಡಿಯೂರಪ್ಪ ಅವರು ಕೆಲವು ಅಸಮಾಧಾನಗೊಂಡಿದ್ದಾರೆ. ಕಾಂಗ್ರೆಸ್ನ ಕೆಲವು ಶಾಸಕರು ಅವರನ್ನ ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿಸ್ಬೇಕು ಅನ್ನೋದನ್ನ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಲ್ಲ. ಆದ್ರೆ ಅವರು ಯಡಿಯೂರಪ್ಪ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಸಮಾಧಾನಗೊಂಡಿರುವಂತ ಶಾಸಕರು. ಅದೇ ಶಾಸಕರು ಈಗ ಬಿಜೆಪಿ ಸರ್ಕಾರ ರಚನೆ ಮಾಡೋದಕ್ಕೆ ಕೈ ಜೋಡಿಸ್ತಾರಾ ಏನೆಂಬುದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ. ಆದ್ರೆ 17ನೇ ತಾರೀಕು ಬಹಳ ಮಹತ್ವದ ದಿನ, ಇಂಟೇಟ್ ಫಿಕ್ಸ್ ಆಗಿದೆ. ಆ ದಿನ ಬಹಳ ಮಹತ್ವ. ಏನೆಲ್ಲ ಬೆಳವಣಿಗೆ ಆಗಬಹುದು, ಮೈತ್ರಿ ಸರ್ಕಾರ ಉರುಳುತ್ತಾ ಅಥವಾ ಉಳಿಯುತ್ತಾ ಅಂತ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ. ಎಸ್ ಶ್ರೀಧರ್, ಈಗ ಜನವರಿ 17ನೇ ತಾರೀಕು ಸರ್ಕಾರನ ಉರುಳಿಸಬೇಕು ಅಂತ ಬಿಜೆಪಿ ಎಲ್ಲಾ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸೊ ಇದಕ್ಕೆ ಮೇನ್ ವೆಪನ್ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು. ಅವ್ರ ಜೊತೆ ಸುಮಾರು 10 ಶಾಸಕರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಮೈತ್ರಿ ಸರ್ಕಾರ ಉರುಳುತ್ತಾ ಅಥವಾ ಉಳಿಯುತ್ತಾ? ಏನಾಗಬಹುದು ಮುಂದೆ ಮೈತ್ರಿ ಸರ್ಕಾರದ ಭವಿಷ್ಯ? ಇವಾಗ ಖಂಡಿತವಾಗಿಯೂ ಏನಂದ್ರೆ ಮೈತ್ರಿ ಸರ್ಕಾರದ ಭವಿಷ್ಯ ಸಂಕ್ರಾಂತಿ ನಂತರ ನಿರ್ಧಾರ ಆಗುತ್ತೆ ಅನ್ನೋ ಮಾತುಗಳು ಕಳೆದ 1.5 ತಿಂಗಳಿಂದ ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲೇ ಈಗ ಕೆಲವೊಂದಿಷ್ಟು ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ. ಕಳೆದ 4-5 ದಿನಗಳಿಂದ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಅವ್ರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಏನು ಸಚಿವ ಸಂಪುಟ ಮತ್ತೆ ವಿಸ್ತರಣೆ ಮಾಡಿದ ಬಳಿಕ ನಾಟ್ ರೀಚಬಲ್ ಅಂತ ರಮೇಶ್ ಜಾರಕಿಹೊಳಿ ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಕೈ ಸಿಗ್ತಾ ಇಲ್ಲ. ಅದು ಸ್ವತಃ ತಮ್ಮ ಸಹೋದರ ಅಂತ ಸತೀಶ್ ಜಾರಕಿಹೊಳಿ ಅವ್ರ ಕೈ ಕೂಡ ಸಿಗ್ತಾ ಇಲ್ಲ.
ಆ ಒಂದು ಹಿನ್ನೆಲೆಯಲ್ಲಿ ಏನೋ ಒಂದು 20 ಅಥವಾ 21 ನಂತರ ಒಂದು ರಮೇಶ್ ಜಾರಕಿಹೊಳಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಅನ್ನುವಂಥ ಮಾಹಿತಿಗಳು ಅವರ ಆಪ್ತ ವಲಯದಿಂದ ಲಭ್ಯ ಆಗ್ತಾ ಇದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅತೃಪ್ತರು ಒಂದು 10 ಜನ ಶಾಸಕರು ಒಂದು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಸಂಕ್ರಾಂತಿ ನಂತರ ಈ ಹಿಂದೆ ಉಮೇಶ್ ಕತ್ತಿಯವರು ಕೂಡ ಹೇಳಿದರು, ಸಂಕ್ರಾಂತಿ ನಂತರ ದೋಸ್ತಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಅದೇ ನಿಟ್ಟಿನಲ್ಲಿ ಕೂಡ ನಿನ್ನೆ ಕೂಡ ಅವ್ರ ಸಹೋದರ ಆದಂಥ ಸತೀಶ್ ಜಾರಕಿಹೊಳಿ ಕೇಳಿದಾಗ ಸಂಕ್ರಾಂತಿ ನಂತರ ಕ್ರಾಂತಿ ಆದರೆ ಆಗಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಎಲ್ಲ ಒಂದು ಕಡೆ ದೋಸ್ತಿ ಸರ್ಕಾರ ಸಂಕ್ರಾಂತಿ ನಂತರ ಪತನವಾಗುತ್ತೆ ಅನ್ನೋಂಥ ಅನುಮಾನಗಳು ಮತ್ತಷ್ಟು ದಟ್ಟವಾಗ್ತಾ ಹೋಗ್ತಾ ಇದೆ. ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರ ನಡೆ ಇನ್ನೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟವಾಗ್ತಾ ಇಲ್ಲ. ಜೊತೆಗೆ ರಮೇಶ್ ಜಾರಕಿಹೊಳಿ 20ನೇ ತಾರೀಕು ನಂತರ ರಾಜೀನಾಮೆ ನೀಡ್ತಾರೆ ಅನ್ನೋಂಥ ಮಾಹಿತಿಗಳೇನಿವೆ ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ತಲ್ಲನ್ನು ಮೂಡಿಸಿದೆ. ಇವತ್ತು ಬೆಳಗಾವಿಗೆ ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸ್ತಾ ಇದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಮತಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಈ ಒಂದು ರಾಜಕೀಯ ಬೆಳವಣಿಗೆ ಕುರಿತು ಸಿದ್ದರಾಮಯ್ಯ ಜೊತೆಗೆ ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಚರ್ಚೆ ಕೂಡ ನಡೆಸುವಂಥ ಸಾಧ್ಯತೆ ಇದೆ. ದಿವ್ಯಾ. ಓಕೆ ಶ್ರೀಧರ್, ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಯಾಕೆ ಯಾವ ಕಾಂಗ್ರೆಸ್ ನಾಯಕರು ಇದಕ್ಕೇನಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ? ನಿಜಕ್ಕೂ ಆ 10 ಶಾಸಕರು ರಮೇಶ್ ಜಾರಕಿಹೊಳಿ ಜೊತೆ ಏನು ಸಂಪರ್ಕದಲ್ಲಿದ್ದಾರೆ, ಯಾರ್ಯಾರು ಇರಬಹುದು ಮೇನ್ ಆಗಿ? ಅವರು ಮುಂದೆ ಬಿಜೆಪಿ ಸರ್ಕಾರ ರಚನೆ ಮಾಡೋದಕ್ಕೆ ಕೈ ಜೋಡಿಸ್ತಾರಾ ಏನು? ದಿವ್ಯಾ, ಏನಂದರೆ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯ ಯಡಿಯೂರಪ್ಪ ಸೇರಿದಂತೆ ಯಾವೊಬ್ಬ ನಾಯಕರು ಕೂಡ ದೋಸ್ತಿ ಸರ್ಕಾರ ಪತನದ ಬಗ್ಗೆ ತುಟಿ ಬೀಸ್ತಾ ಇಲ್ಲ. ಅವರೆಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಯಾರ ಕೈ ಕೂಡ ಸಿಗದೇ ಇರತಕ್ಕಂಥದ್ದು. ಈ ಹಿಂದೆ ಕೂಡ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲೇ ಬಂಡಾಯ ಹೇಳುತ್ತೆ, ಈ ದೋಸ್ತಿ ಸರ್ಕಾರ ಪತನ ಆಗುತ್ತೆ ಅನ್ನೋದು ಮಾತು ಕೇಳಿ ಬಂದಿದ್ದು. ಅದಕ್ಕೆ ಸಂಕ್ರಾಂತಿ ನಂತರ ಡೆಡ್ಲೈನ್ ಕೂಡ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು. ಆ ನಿಟ್ಟಿನಲ್ಲಿ ಈಗ ದೋಸ್ತಿ ಸರ್ಕಾರದಲ್ಲಿರ್ತಕ್ಕಂಥ ಅತೃಪ್ತ ಶಾಸಕರು ಎಲ್ಲರೂ ಕೂಡ ಈಗ ರಮೇಶ್ ಜಾರಕಿಹೊಳಿ ಸಂಪರ್ಕದಲ್ಲಿದ್ದಾರೆ. ಕಳೆದ 4-5 ದಿನದಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಂಥ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಲೆಕ್ಕಾಚಾರ ಅಂದರೆ ಬಿಜೆಪಿ ರಮೇಶ್ ಜಾರಕಿಹೊಳಿಯನ್ನು ಮುಂದಿಟ್ಟುಕೊಂಡು ದೋಸ್ತಿ ಸರ್ಕಾರವನ್ನು ಅತಂತ್ರಗೊಳಿಸುವ ಜೊತೆಗೆ ದೋಸ್ತಿ ಸರ್ಕಾರವನ್ನು ಬೆಳೆಸುವ ನಿಟ್ಟಿನಲ್ಲಿ ರಣತಂತ್ರ ರೂಪಿಸ್ತಾ ಇರೋದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಓಕೆ ಶ್ರೀಧರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.